ಪರಿಶಿಷ್ಟ ಪಂಗಡ ಮೀಸಲಾತಿಗೆ ಸೇರುವಂತೆ ಒತ್ತಾಯಿಸಿ ಸುರಪುರದ ಗಾಂಧಿ ವೃತ್ತದಲ್ಲಿ ಕುರುಬ ಸಮಾಜ ಗುರುವಾರ ಏರ್ಪಡಿಸಿದ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಭಾಗವಹಿಸಿದ್ದು ನಮ್ಮನ್ನ ಎಸ್ಪಿ ಪಂಗಡಕ್ಕೆ ಸೇರುವಂತೆ ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ತಿನ್ನಣಿ ಕನಕ ಗುರುಪೀಠದ ಸಿದ್ದರಾಮನಂದಪುರಿ ಸ್ವಾಮೀಜಿ ಮಾತನಾಡಿ, ಕುರುಬ ಸಮುದಾಯಕ್ಕೆ ಬುಡಕಟ್ಟು ಜನಾಂಗದ ಪರಂಪರೆ ಇದೆ. ಈ ಕುರಿತು ಕುಲಶಾಸ್ತ್ರೀಯ ಅಧ್ಯಯನ ವರದಿಯಲ್ಲಿ ಮಾಹಿತಿ ನೀಡಲಾಗಿದೆ. ಗೋಂಡ, ಅದಿಗೋಂಡ, ಜೇನು, ಕಾಡು ಕುರುಬ ಇವೆಲ್ಲವೂ ಕುರುಬರ ಪರ್ಯಾಯ ಪದಗಳು. ಕುರುಬರೆಗೊಂಡರು ಎಂದು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ. ಆದರೆ ಕೇಂದ್ರ ಸರ್ಕಾರ ನಮ್ಮ ನ್ಯಾಯಯುತ ಬೇಡಿಕೆಗೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದರು. ಮೀಸಲಾತಿಗೆ ಒತ್ತಾಯಿಸಿ ದಶಕಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಕೇಂದ್ರ ಸರ್ಕಾರದ ಮೊಂಡುತನ ಖಂಡಿಸಿ ಬೀದಿಗಿಳಿದಿದ್ದೇವೆ. ಈ ಕಿಚ್ಚು ಸುನಾಮಿಯಂತೆ ರಾಜ್ಯಾದ್ಯಂತ ಹಬ್ಬಿಕೊಳ್ಳಲಿದೆ. ಸಮುದಾಯದವೆಲ್ಲರೂ ಒಗ್ಗಟ್ಟಾಗಿ ಕುರುಬರ ಶಕ್ತಿ ಏನೆಂಬುದು ಗೊತ್ತುಪಡಿಸಬೇಕಾಗಿದೆ. ಮೀಸಲಾತಿ ಸಿಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಬಳಿಕ ಆಗತೀರ್ಥ ರೇವಣ ಸಿದ್ದೇಶ್ವರ ಮಠದ ಶಾಂತಮಯ್ಯ ಸ್ವಾಮೀಜಿ ಮಾತನಾಡಿ, ಮೀಸಲಾತಿ ವಿಷಯದಲ್ಲಿ ನಿರಂತರವಾಗಿ ಅನ್ಯಾಯ ಆಗ್ತದೆ. ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಯಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡೆದುಕೊಳ್ಳಬೇಕು. ನಾವು ಯಾವುದೇ ಸಮುದಾಯದ ಹಕ್ಕು ಕಸಿದುಕೊಳ್ಳುತ್ತಿಲ್ಲ, ಮೊಟಕುಗೊಳಿಸುವಂತೆ ಒತ್ತಾಯಿಸುತ್ತಿಲ್ಲ. ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕು ಪ್ರತಿಪಾದಿಸುತ್ತಿದ್ದೇವೆ. ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಒಂದು ಕುಲಶಾಸ್ತ್ರಾಧ್ಯಯನವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರೆ, ಆಮೇಲೆ ಆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಂತ ವರದಿಯನ್ನು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ 3 ಸಲ ನಮಗೆ ಕ್ಲಾರಿಫಿಕೇಶನ್ ಸರ್ಕಾರದಿಂದ ಮತ್ತೆ 3 ಸಲ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ವರದಿಗಳನ್ನು ಕೊಟ್ಟಿದ್ರೆ ಮತ್ತೆ 3 ಸಲ ಅದು ಬೇಕಾದಂತ ದಾಖಲಾತಿಗಳನ್ನು ಪೂರಕವಾಗಿ ಒದಗಿಸಿಕೊಳ್ಳುವಂತ ಕೆಲಸ ಕರ್ನಾಟಕ ಸರ್ಕಾರ ಮಾಡ್ತದೆ. ಆದರೆ ಇವತ್ತು ನಮ್ಮ ಈ ಕರ್ನಾಟಕ ಸರ್ಕಾರ ಜಿಲ್ಲಾಧಿಕಾರಿಗಳು ಚುನಾವಣೆ ಸಂಬಂಧ ಮತ್ತು ಪ್ರಕೃತಿ ವಿಕೋಪದಲ್ಲಿ ಸಂಬಂಧ ನಾವು ಅದ್ರ ಬಗ್ಗೆ ನಾವು ಹೋಗಿದ್ದೇವೆ ಹೊರತಾಗಿ ಯಾವುದೋ ಒಂದು ದುರುದ್ದೇಶಿಸಿಕೊಂಡಿಲ್ಲ. ಆಮೇಲೆ ಮಧ್ಯಾಹ್ನ 3 ಗಂಟೆಗೆ ಒಂದು ಮೀಟಿಂಗ್ ಇದ್ದರೂ ಕೂಡ ಈಗಲೂ ಒಂದು ಸಂದರ್ಭಕ್ಕೆ ನಾವು ಕ್ಯಾನ್ಸಲ್ ಮಾಡಿಕೊಂಡು ನಮ್ಮ ಮನವಿಯನ್ನ ನಾನೇ ಬಂದಿರ್ತೇನೆ.